ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಬಿನಾ ವರ್ಧರ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರು ಇವಾಗ ಹೊಸದಾಗಿ ನನ್ನ ಚಾನಲ್ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾವು ಪೇಟೆಗೆ ಹೊಂಟೇವ್ರಿ. ಯಾಕಪ್ಪ ಅಂದರೆ ನಮ್ಮ ಗ್ಯಾಸ್ ಸಿಲಿಂಡರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಲ್ರಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ಆದಷ್ಟು ಬೇಗ ಮಾಡಿಸ್ರಿ. ಇವತ್ತು ನಾವು ಪೇಟೆಗೆ ಹೊಂಟೇವಲ್ರಿ, ಅದಕ್ಕೆ ಏನು ಅಡುಗೆ ಮಾಡಿಲ್ಲ. ದೋಸೆ ಹಿಟ್ಟು ಹಾಕಿದ್ವಿ, ಅದಕ್ಕೆ ದೋಸೆಯನ್ನು ಮಾಡ್ಕೊಂಡು ಅದನ್ನೇ ತಿನ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ಬೆಳಗ್ಗೆ ಹೋಗೋಕ್ಕೆ ಬಸ್ ಇದೆ, ಎಷ್ಟು ಬಸ್ ಇದೆ, KSRTC. ಆದರೆ ಆ ಕಡೆಯಿಂದ ಬರೋಕ್ಕೆ ಆಟೋ 1 ಗಂಟೆಗೆ ಮಾತಾಡ್ಬೇಕು, ಅದಕ್ಕೆ ನಾವು ಬೇಗ ಹೋಗ್ಬೇಕ್ರಿ. ಅದಕ್ಕೆ ದೋಸೆ ಅಷ್ಟೇ ಮಾಡ್ಕೊಂಡು ಹೋಗ್ತಿದ್ದೀವಿ ರೀ. ಎಲ್ಲರಿಗೂ ಶುಭ ಸಂಜೆ ರೀ. ನಾವು ಪೇಟೆ ಹೋಗಿದ್ವಲ್ರಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸೋಕ್ಕಂತ. ಅಲ್ಲಿಂದ ಬರೋದಕ್ಕೆ 4 ಗಂಟೆ ಆಯ್ತು ರೀ. ತುಂಬ ಜನ ಅಂದರೆ ತುಂಬ ರಶ್ ಇತ್ತು ರೀ. ನೀವು ಆದಷ್ಟು ಬೇಗ ಮಾಡಿಸ್ರಿ. ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಬೆಳಿಗ್ಗೆ ಅಂಗಳ ಕಸ ಹೊಡೆದು ನೀರು ಹಾಕಿದ್ದೀವಿ ರೀ. ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಅದೇ ದಾಲ್ಬು ಅಂದರೆ ಮೊದಲು ಬೇಳೆ ಬೇಕು, ಆಮೇಲೆ ಹೆಸರು ಕಾಳು, ಆಮೇಲೆ ಉದ್ದಿನ ಬೇಳೆ ಬೇಕು. ಅದೇ ಉದ್ದಿನ ಬೇಳೆ ನಾನು ಹಾಕಿಲ್ಲ, ಹೆಸರು ಬೇಳೆ ಮತ್ತು ಬೇಳೆ ಅಷ್ಟೇ ಹಾಕಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿ ಅದು ನೀರು ಕುದಿಯೋ ಮಗ ತಡಿಬೇಕು ರೀ. ನೀರು ಕುದ್ದಾದ ಮೇಲೆ ಹೆಸರು ಬೇಳೆ ಮತ್ತು ಬೇಳೆನ ಹಾಕ್ಬೇಕು ರೀ. ಚೆನ್ನಾಗಿ ಬೇಯಿಸ್ಬೇಕು. ನೀರು ಚೆನ್ನಾಗಿ ಕುಯ್ತಾ ಇದ್ರಿ. ಇವಾಗ ಬೇಳೆ ಮತ್ತು ಹೆಸರು ಕಾಳನ್ನ ಹಾಕ್ರಿ. ಈಗ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಯಾಕಂದರೆ ಎಣ್ಣೆ ಹಾಕಿದ್ರೆ ಸ್ವಲ್ಪ ಬೇಗ ಅದು ಬೇಯುತ್ತೆ. ದಾಲ್ ಮಸಾಲಕ್ಕೆ ಬೇಕಾಗೋ ಸಾಮಗ್ರಿ ಅಂದರೆ 2 ಈರುಳ್ಳಿ, 3 ಟೊಮ್ಯಾಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಲವಂಗ, ಬೆಳ್ಳುಳ್ಳಿ ಹಾಕಿದ್ದೀನಿ ರೀ. ಬೇಕಾದರೆ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿನ ಮಿಕ್ಸಿ ಹಾಕ್ತೀವಲ್ರಿ, ಅವಾಗ ತಗೊಂಡ್ರೆ ಆಯಿತು. ಈಗ ನೋಡಿರಿ, ಒಲೆ ಮೇಲೆ ಹಂಚಿಟ್ಟು ಎಣ್ಣೆ ಹಾಕೇನ್ರಿ. ಆವಾಗಲೇ ತೋರಿಸಿದ್ನಲ್ಲ ಎಲ್ಲ ಸಾಮಾನು. ಇವಾಗ ಎಣ್ಣೆಯಲ್ಲಿ ಹಾಕಿ ಹುರಿಬೇಕ್ರಿ. ಈರುಳ್ಳಿ ಹಾಕಣ್ರಿ. ಅದು ಕೆಂಪು ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಕೆಂಪಗಾಗೈತೆ ರೀ. ಕೆಂಪಾಗಿದೆ. ಇವಾಗ ಉಳಿದಿದ್ದೆಲ್ಲ ಹಾಕೋಣ. ಉಳಿದ ಪದಾರ್ಥಗಳೆಲ್ಲ ಚೆನ್ನಾಗಿ ಹುರಿದು ತೆಗಿಬೇಕ್ರಿ. ಎಣ್ಣೆಗೆ ಹುರಿದಿದ್ದ ಐಟಮ್ಸ್ ಎಲ್ಲ ಮಿಕ್ಸಿ ಮಾಡಾತ್ರಿ. ಇವಾಗ ಬೇಳೆ ಚೆನ್ನಾಗಿ ಬಂದಿದೆ ನೋಡ್ರಿ. ಬೇಳೆ ಚೆನ್ನಾಗಿ ಈ ಥರ ಚೆನ್ನಾಗಿ ಬೆಂದಿರಬೇಕು. ಇದನ್ನು ಸ್ವಲ್ಪ ಕೌರ ಆಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಒಗ್ಗರಣೆ ಹಾಕಲು ಬೇಕಾಗುವ ಸಾಮಗ್ರಿ ಅಂದರೆ ಬೆಳ್ಳುಳ್ಳಿ, ಅದನ್ನು ಜಬ್ಬಿಗೆ ಇದು ಮಾಡಬೇಕ್ರಿ, ನಾನು ಪುಡಿ ಮಾಡಿರಬೇಕು. ಆಮೇಲೆ ಕರಿಬೇವು, ಜೀರಿಗೆ, ಅರಿಶಿನ, ಸಾಸಿವೆ ಬೇಕಂದರೆ ಸಾಸಿವೆನ ಹಾಕೋಬೋದು. ಇವಾಗ ಒಲೆ ಮೇಲೆ ದಬ್ಬರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ರೀ. ಮೊದಲು ಕರಿಬೇವು ಹಾಕೋಣ. ಒಗ್ಗರಣೆ ಹಾಕಲು ಬೇಕಾಗುವ ಸಾಮಗ್ರಿ ಅಂದರೆ ಬೆಳ್ಳುಳ್ಳಿ, ಅದನ್ನು ಜಬ್ಬಿಗೆ ಇದು ಮಾಡಬೇಕ್ರಿ, ನಾನು ಪುಡಿ ಮಾಡಿರಬೇಕು. ಆಮೇಲೆ ಕರಿಬೇವು, ಜೀರಿಗೆ, ಅರಿಶಿನ, ಸಾಸಿವೆ ಬೇಕಂದರೆ ಸಾಸಿವೆನ ಹಾಕೋಬೋದು. ಇವಾಗ ಒಲೆ ಮೇಲೆ ದಬ್ಬರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ರೀ. ಮೊದಲು ಕರಿಬೇವು ಹಾಕೋಣ. ನೀರನ್ನು ಹಾಕಿ ಒಗ್ಗರಣೆ ಮೇಲೆ ಹಾಕಿ ನೀರು ಬೇಕಾದರೆ ನೀರು ಹಾಕ್ಕೋಬೋದು. ಅದಕ್ಕೆ ಕುದಿಸಿದ ರಸ ಇರುತ್ತಲ್ಲ ಅದನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ಅನ್ನಕ್ಕೂ ಬೇಕು, ರೊಟ್ಟಿಗೂ ಬೇಕು. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕ್ತೀವಿ. ಆಮೇಲೆ ಖಾರ ಪುಡಿನ ಹಾಕಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನೀರನ್ನು ಹಾಕಿ ಒಗ್ಗರಣೆ ಮೇಲೆ ಹಾಕಿ ನೀರು ಬೇಕಾದರೆ ನೀರು ಹಾಕ್ಕೋಬೋದು. ಅದಕ್ಕೆ ಕುದಿಸಿದ ರಸ ಇರುತ್ತಲ್ಲ ಅದನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ಅನ್ನಕ್ಕೂ ಬೇಕು, ರೊಟ್ಟಿಗೂ ಬೇಕು. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ನೀರು ಹಾಕ್ತೀವಿ.
ಆಮೇಲೆ ಖಾರ ಪುಡಿನ ಹಾಕಿ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ರುಚಿಕರವಾದ ದಾಲ್ ಮಸಾಲ ರೆಡಿ ರೀ. ನೋಡಿರಿ, ಅತ್ಲ ತೆಳ್ಳಗೂ ಇಲ್ಲ ದಪ್ಪನೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದ್ರಿ, ಅನ್ನಕ್ಕೂ ಬೇಕು ಅಂದರೆ ತೆಳ್ಳಗೂ ಮಾಡ್ಕೋಬೋದ್ರಿ. ಇದಕ್ಕೆ ಬೇಕಾದರೆ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ಳಿ, ಇನ್ನೂ ರುಚಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಈ ರೆಸಿಪಿ. ಒಂದ್ಸರಿ ಮನೆ ನೀವು ಟ್ರೈ ಮಾಡಿ ನೋಡಿರಿ. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ಮನೆಯಿಂದೆಲ್ಲ ತಿಂತಾರೆ ಇಂಥ ರೆಸಿಪಿ ಮಾಡಿದರೆ. ಇದು ಇನ್ನೂ ಕುದಿಬೇಕು ರೀ, ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿದ್ಮೇಲೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ರೀ. ನೋಡಿರಿ, ದಾಲ್ ಮಸಾಲ ಕುದೀತಾ ಐತ್ರಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದೈತೆ ರೀ. ನೀವು ಒಂದ್ಸರಿ ಟ್ರೈ ಮಾಡಿರಿ, ಇದ್ರ ಬಗ್ಗೆ ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಅಲ್ಲಿವರೆಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.